ವಾರ ಮುಗಿಯಲ್ಲ ಸಿಲಿಂಡರ್ ಸಮಸ್ಯೆ. 8ರಿಂದ 10 ದಿನ ಗ್ಯಾಸ್ ಟ್ರಬಲ್ನಿಂದ ರಿಲೀಫ್ ಇರೋದಿಲ್ಲ. ಇನ್ನು ಒಂದು ವಾರ ಸಿಲಿಂಡರ್ ಸಮಸ್ಯೆ ಅನ್ನುವಂಥದ್ದು ಮುಗಿಯೋ ಲಕ್ಷಣವಿಲ್ಲ. 8ರಿಂದ 10 ದಿನ ಗ್ಯಾಸ್ ಟ್ರಬಲ್ನಿಂದ ರಿಲೀಫ್ ಇಲ್ಲ ಅನ್ನುವಂಥದ್ದು ಹೋಟೆಲ್ ಸೇರಿ ವಿವಿಧ ಉದ್ಯಮಗಳಿಗೆ ಈಗ ಸಂಕಷ್ಟ ಫಿಕ್ಸ್. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ 10 ದಿನ ಇರಬಹುದು. ಪರಿಷತ್ನಲ್ಲಿ ಆಹಾರ ಸಚಿವ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೋಟೆಲ್ ಮಾಲೀಕರು ತಾಳ್ಮೆಯಿಂದ ಇರಬೇಕು. ಗ್ಯಾಸ್ ತುಂಬಿದಂತಹ 2 ಹಡಗುಗಳು ನಿನ್ನೆ ಬಂದಿವೆ. ಮತ್ತೆ 10ರಿಂದ 12 ಹಡಗುಗಳು ಬರುವಂತಹ ಸಾಧ್ಯತೆ ಕೂಡ ಇದೆ. ಗ್ಯಾಸ್ ಕಾಳಸಂತೆ ಮಾರಾಟದ ಮೇಲೆ ನಿಗಾ ಇಟ್ಟಿದ್ದೇವೆ. ಸದ್ಯಕ್ಕೆ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಇಲ್ಲ. ಐಒಸಿ, ಬಿಪಿಸಿ, ಎಚ್ಪಿಸಿ ಹಾಗೂ ಗೈಲ್ನ ಸಂಸ್ಥೆಗಳ ಜೊತೆಗೆ ಸಭೆಯಾಗಿದೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಇನ್ನು 8ರಿಂದ 10 ದಿನಗಳ ಕಾಲ ತಾಳ್ಮೆ ಇರಲಿ ಅನ್ನುವಂತೆ ಮಾತನಾಡಿದ್ದಾರೆ ಸಚಿವರು. 8ರಿಂದ 10 ದಿನಗಳ ಕಾಲ ಗ್ಯಾಸ್ ಟ್ರಬಲ್ನಿಂದ ರಿಲೀಫ್ ಸಿಗೋದು ಕಷ್ಟ. ಯಾಕೆಂದ್ರೆ ಹೋಟೆಲ್ ಸೇರಿ ವಿವಿಧ ಉದ್ಯಮಗಳು ಈಗ ಸಂಕಷ್ಟವನ್ನ ಅನುಭವಿಸ್ತಿರುವಂತ ಈ ಸಂದರ್ಭದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಸಮಸ್ಯೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. 10 ದಿನ ತಾಳ್ಮೆಯಿಂದ ಇರಿ. ಪರಿಷತ್ನಲ್ಲಿ ಆಹಾರ ಸಚಿವ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಹೋಟೆಲ್ ಮಾಲೀಕರಿಗೆ ತಾಳ್ಮೆಯಿಂದ ಇರಲು ಸೂಚನೆಯನ್ನ ಕೊಟ್ಟಿದ್ದಾರೆ, ಸಲಹೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ತುಂಬಿದಂತ 2 ಹಡಗುಗಳು ನಿನ್ನೆ ಬಂದಿವೆ. ಇನ್ನೂ ಒಂದಷ್ಟು ಹಡಗುಗಳು 10ರಿಂದ ಹಡಗುಗಳು ಬರುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ತಾಳ್ಮೆ ಇರಲಿ. ಇನ್ನೂ 10 ದಿನ ಇದೆ. ಪರಿಸ್ಥಿತಿ ಕಂಟಿನ್ಯೂ ಆಗಬಹುದು. ಗ್ಯಾಸ್ ಕಾಳಸಂತೆಯ ಮಾರಾಟದ ಮೇಲೆ ಕೂಡ ನಿಗಾ ಇಟ್ಟಿದ್ದೇವೆ. ಸದ್ಯಕ್ಕೆ ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಹೋಟೆಲ್ ಅಂತ ದೊಡ್ಡ ದೊಡ್ಡ ಉದ್ಯಮಗಳಿಗೆ ಏನು ಸಿಲಿಂಡರ್ ಬಳಕೆ ಆಗ್ತಿತ್ತು, ಇದರಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಇನ್ನು 8ರಿಂದ 10 ದಿನಗಳ ಕಾಲ ಇದೇ ಪರಿಸ್ಥಿತಿ ಮುಂದುವರಿಬಹುದು ಅಂದಿದ್ದಾರೆ ಮುನಿಯಪ್ಪ. ಮತ್ತೊಮ್ಮೆ ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಆಯಿಲ್ ಕಂಪನೀಸ್ ಅನ್ನು ಕರೆಸಿ ಮತ್ತೆ ಮೀಟಿಂಗ್ ನಾನು ಮತ್ತು ನಮ್ಮ ಸೆಕ್ರೆಟರಿ ಕಮಿಷನರ್ ಮಾಡಿದ್ದೇವೆ. ಹಾಸ್ಪಿಟಲ್ಗೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ, ಈ ಹಾಸ್ಪಿಟಲ್ಗೆ ಆಗುವಂಥ ಊಟ ತಯಾರು ಮಾಡೋ ಸ್ಥಳದಲ್ಲಿ ಎಸೆನ್ಷಿಯಲ್ ಇರುವಂಥವು ಒಂದು 5-6 ಐಟಮ್ ಏನಿವೆ ಅವೆಲ್ಲಕ್ಕೂ ಕೂಡ ಕಮರ್ಷಿಯಲ್ ಅನ್ನು ಕೊಡ್ತೇವೆ. ಈಗ ತಕ್ಷಣಕ್ಕೆ ಇದು ತೊಂದರೆ ಇದೆ. 1 ವಾರದ ಮೇಲೆ ಬಹುತೇಕ ವಾತಾವರಣ ಸರಿ ಹೋಗ್ತದೆ. ಇವೆಲ್ಲ ಕೂಡ ಸರಳವಾಗಿ ಪೈಸಲಾಗ್ತವೆ. ಈಗ ಸದ್ಯಕ್ಕೆ ಏನಾಗಿದೆ, ಸಡನ್ ಆಗಿ ನಿಂತಿರೋದು ನಿನ್ನೆ ಸಂಪೂರ್ಣವಾಗಿ ನಾನು ವಿವರವಾಗಿ ಕೊಟ್ಟಿದ್ದೀನಿ. ಆದರೂ ಕೂಡ ಕೆಲವು ವಿಷಯದಲ್ಲಿ ಮಾನ್ಯ ಸದಸ್ಯರು 2 ಕಡೆ ಮಾತಾಡಿದರು. ಕಮರ್ಷಿಯಲನ್ನು ಎಷ್ಟು ಸಾಧ್ಯವಾಗ್ತದೋ ಅಷ್ಟನ್ನು ಕೊಡಲೇಬೇಕಾಗ್ತದೆ ಅಂತ ಹೇಳಿದ್ದಾರೆ. ಎಲ್ಲಿ ತೀರಾ ಅವಶ್ಯಕತೆ ಇದೆ ಹೋಟ್ಲವ್ರಿಗೆ ನಾನು ಸಲಹೆ ಮಾಡಿದ್ದೀನಿ. ಸದ್ಯಕ್ಕೆ 1 ವಾರ 10 ದಿನ ನೀವು ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಉಪಯೋಗಿಸಿ ತೀರಾ ಅವಶ್ಯಕತೆ ಇರುವಷ್ಟು ತಯಾರು ಮಾಡಿ. ಮತ್ತು ಈಗ ತಕ್ಷಣಕ್ಕೆ ನಾವು ತೀರಾ ಅವಶ್ಯಕತೆ ಇರುವಂಥ ಹಾಸ್ಪಿಟ್ಲ್ ಆಗ್ಬೋದು, ಹಾಸ್ಟೆಲ್ ಆಗ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲ್ ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್, ಈಗ ಹಾಸ್ಪಿಟ್ಲ್ಗೆ ಫುಡ್ಡನ್ನು ತಯಾರು ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ವ್ಯವಸ್ಥಿತವಾಗಿ ಕಮರ್ಷಿಯಲ್ ಸಿಲಿಂಡರನ್ನು ನಾವು ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೂಡ ಸದನ ಕೇಳ್ತಾ ಇದ್ದೀನಿ. ಹೋಟೆಲ್ಸ್ ಅವರು ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು, ಅನಿವಾರ್ಯವಾಗಿದೆ. ಅಲ್ಲಿ ಎಲೆಕ್ಟ್ರಿಕ್ ಅನ್ನು ಉಪಯೋಗಿಸ್ಕೊಂಡು ಸದ್ಯಕ್ಕೆ 1 ವಾರ 10 ದಿನ ಸುಧಾರಿಸಿದ್ರೆ ಅಷ್ಟೊತ್ತಿಗೆಲ್ಲ ಸಲೀಸಾಗಿ ಪರಿಹಾರ ಆಗ್ತದೆ. ಸೂಚನೆ ಇದೆ. ಈಗಾಗಲೇ 2 ಹಡಗು ಬಂದಿರೋದ್ರ ಜೊತೆಗೆ ಇನ್ನು 10ರಿಂದ 12 ಹಡಗು ಆ ಭಾಗದಿಂದ ಬರೋ ಸೂಚನೆ ಇದೆ. ಅದು ನಾನು ಆಶ್ವಾಸನೆ ಕೊಡೋದಿಲ್ಲ. ಯಾಕಂದರೆ ಹಡಗು ಪ್ರಾರಂಭ ಆದಮೇಲೆ ನಾನು ಮತ್ತೊಮ್ಮೆ ಹೌಸ್ಗೆ ಹೇಳ್ತೀನಿ. ನಾನು ಈಗ 2 ಹಡಗು ಬರ್ತಾ ಇರೋದನ್ನ ಸ್ವಲ್ಪ ಸುಧಾರಣೆ ಮಾಡ್ತದೆ. ಅಲ್ಲಿ 10-12 ಹಡಗು ಪ್ರಾರಂಭ ಆಗಿಬಿಟ್ರೆ ಇಲ್ಲಿ ನಾವು ಇದರ ವ್ಯವಸ್ಥೆ ಮಾಡೋದಕ್ಕೆ ಏರ್ಪಾಟುಗಳು ಮಾಡಿಕೊಡೋದಕ್ಕೂ ಕೂಡ ಈಗ ಸೂಚನೆ ಕೊಟ್ಟಿದ್ದೀವಿ. ತಮ್ಮ ಮುಖಾಂತರ, ಸಭಾಪತಿಗಳ ಮುಖಾಂತರ ನಾನು ಡೆಪ್ಟಿ ಕಮಿಷನರ್ಸ್ ಈಗಾಗಲೇ ಆದೇಶ ಕೊಟ್ಟಿದ್ದೀವಿ. ಎಸೆನ್ಷಿಯಲ್ ಕಮ್ಯುನಿಟೀಸ್ ಆಕ್ಟ್ ಪ್ರಕಾರ ಆಕ್ಷನ್ ತಗೊಳುತ್ತೆ. ಕೆಲವರು ಪ್ರಸ್ತಾಪ ಮಾಡಿದರು, ರೋಡಲ್ಲಿ ಸಿಲಿಂಡರ್ನ ಡಬಲ್ ಬೆಲೆಗೆ ಮಾರ್ತಾರೆ ಅಂತ. ಕಮಿಷನರ್ ಕೂಡ ಈಗಾಗಲೇ ನಾವು ಪೊಲೀಸ್ ಕಮಿಷನರ್ ಕೂಡ DGP ಅವ್ರಿಗೂ ಕೂಡ ಹೇಳಿದ್ದೇವೆ. ತಕ್ಷಣ ಇದ್ರ ಮೇಲೆ ವಾಚ್